ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವಿ ಎಸ್. ನಿಸರ್ಗ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಕೊಳ್ಳೇಗಾಲ ಪಟ್ಟಣ, ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಜಿಲ್ಲೆ. ಪ್ರೀತಿ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಅಧ್ಯಾಯ 9 ಭಾರತದ ಪ್ರಾಕೃತಿಕ ಅಂಶಗಳು ಈ ಪಾಠದಲ್ಲಿ ನಾವು ವಿವಿಧ ನದಿ ವ್ಯವಸ್ಥೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅಂದರೆ ಉತ್ತರ ಭಾರತದ ನದಿ ವ್ಯವಸ್ಥೆ, ಉತ್ತರ ಭಾರತದಲ್ಲಿ ಯಾವ್ಯಾವ ನದಿಗಳು ಕಂಡುಬರ್ತವೆ ಮತ್ತು ಆ ವಿವಿಧ ನದಿಗಳು ಎಲ್ಲಿ ಉಗಮಗೊಳ್ಳುತ್ತವೆ, ಎಷ್ಟು ಉದ್ದವಾಗಿ ಹರಿತವೆ, ಕೊನೆಗೆ ಯಾವ ಸಮುದ್ರ ಅಥವಾ ಕೊಲ್ಲಿಯನ್ನು ಸೇರುತ್ತೆ, ಅಷ್ಟು ವಿಷಯಗಳನ್ನು ನಾವು ಕಳೆದ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳುವಂಥ ವಿಚಾರ ಏನಂದರೆ, ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಥವಾ ದಕ್ಷಿಣ ಭಾರತದ ನದಿ ವ್ಯವಸ್ಥೆ ಅಥವಾ ಪರ್ಯಾಯ ಪ್ರಸ್ಥಭೂಮಿಯ ನದಿ ವ್ಯವಸ್ಥೆ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ದಕ್ಷಿಣ ಭಾರತದ ನದಿಗಳಾಗಿದ್ದು, ಈ ನದಿಗಳೆಲ್ಲವೂ ಭಾರತದ ಒಂದು ಪ್ರಮುಖ ನದಿ ವ್ಯವಸ್ಥೆಗಳಾಗಿದೆ. ಅಂದರೆ ದಕ್ಷಿಣ ಭಾರತದ ನದಿ ವ್ಯವಸ್ಥೆ ಅನ್ನೋದು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಒಂದು ಪ್ರಮುಖವಾದ ನದಿ ಜಾಲಗಳನ್ನು ಒಳಗೊಂಡಿರುವಂಥ ವ್ಯವಸ್ಥೆ ಎಂಬುದಾಗಿ ನಾವು ಇದನ್ನು ಪರಿಗಣನೆಯನ್ನು ಮಾಡಬಹುದು. ಈ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳನ್ನು ಅಥವಾ ಪರ್ಯಾಯ ಪ್ರಸ್ಥಭೂಮಿಯ ನದಿ ವ್ಯವಸ್ಥೆಯನ್ನು ಪ್ರಮುಖವಾಗಿ 2 ಗುಂಪುಗಳಾಗಿ ವಿಂಗಡಿಸ್ಕೊಳ್ತೇವೆ. ಅಂದರೆ ಈ ನದಿಗಳು ಹರಿಯುವಂಥ ದಿಕ್ಕನ್ನು ಆಧರಿಸಿ 2 ವಿಧಗಳಾಗಿ ವಿಂಗಡಿಸ್ಕೊಳ್ತೇವೆ. ಒಂದು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು, ಮತ್ತೊಂದು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ಈ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳೆಲ್ಲವೂ ಭಾರತದ ಉನ್ನತ ಪ್ರದೇಶಗಳಲ್ಲಿ ಹುಟ್ಟಿ ಕೆಲವು ಪೂರ್ವಾಭಿಮುಖವಾಗಿ ಹರಿತವೆ, ಇನ್ನು ಕೆಲವು ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿತವೆ. ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳೆಲ್ಲವೂ ಕೂಡ ಬಂಗಾಳ ಕೊಲ್ಲಿಯನ್ನು ಕೊನೆಗೆ ಸೇರ್ತವೆ. ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳೆಲ್ಲವೂ ಕೂಡ ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಇಲ್ಲಿ ಪ್ರಮುಖವಾಗಿ ನಾವು ತಿಳಿದುಕೊಳ್ಳುವಂಥ ವಿಚಾರ ಏನಂದರೆ, ಮೊದಲನೇದಾಗಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಯಾವ್ಯಾವುದು, ಆ ನದಿಗಳು ಎಲ್ಲಿ ಹುಟ್ಟುತ್ತವೆ, ಎಲ್ಲಿ ಹರಿತವೆ ಮತ್ತು ಕೊನೆಗೆ ಎಲ್ಲಿ ಅದು ಕೊನೆಗೊಳ್ಳುತ್ತವೆ ಅಥವಾ ಯಾವ ಸಮುದ್ರ ಅಥವಾ ಕೊಲ್ಲಿಯನ್ನು ಸೇರ್ತವೆ ಅನ್ನುವಂಥ ವಿಷಯವನ್ನು ಇಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಯಾವ್ಯಾವುದು. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಪ್ರಮುಖ ನದಿಗಳಾದ ಮಹಾನದಿ, ಗೋದಾವರಿ, ಕೃಷ್ಣಾ ನದಿ, ಕಾವೇರಿ ನದಿ ಮತ್ತು ಇತರೆ ಕೆಲವು ನದಿಗಳನ್ನು ನಾವು ಕಾಣಬಹುದು. ಇತರೆ ನದಿಗಳಲ್ಲಿ ಸುವರ್ಣರೇಖಾ ನದಿ, ಪಾಲಾರ್ ನದಿ, ಪೆನ್ನಾರ್ ನದಿ, ವೈಗೈ ನದಿ ಮತ್ತು ತಾಮ್ರಪರ್ಣಿ ಅನ್ನುವಂಥ ಕೆಲವು ನದಿಗಳನ್ನು ನಾವು ಕಾಣಬಹುದು. ಈಗ ಒಂದೊಂದಾಗಿ ಪ್ರತಿಯೊಂದು ನದಿಯ ವಿವರವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇ ನದಿ ಮಹಾನದಿ. ದಕ್ಷಿಣ ಭಾರತದ ಅಥವಾ ಪರ್ಯಾಯ ಪ್ರಸ್ಥಭೂಮಿಯ ಒಂದು ಪ್ರಮುಖವಾದ ನದಿ ಈ ಮಹಾನದಿ ಎಂಬುದಾಗಿ ನಾವು ಪರಿಗಣನೆಯನ್ನು ಮಾಡ್ತೇವೆ. ಈ ಮಹಾನದಿ ಛತ್ತೀಸ್ಗಢ ರಾಜ್ಯದ ಸಿಹಾವ ಅಥವಾ ಸಿಂಹಾವ ಎಂಬಲ್ಲಿ ಉಗಮ ಹೊಂದುವಂಥ ಒಂದು ನದಿಯಾಗಿದೆ. ನಂತರ ಇದು ಸುಮಾರು 885 ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತೆ. ಇದು ಅನೇಕ ಉಪನದಿಗಳನ್ನು ಸೇರಿಸಿಕೊಂಡು ಮುಂದೆ ಒಂದು ದೊಡ್ಡ ನದಿಯಾಗಿ ಹರಿದು ಕೊನೆಗೆ ಅದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಈ ಮಹಾನದಿ ಯಾವ ಯಾವ ಉಪನದಿಗಳನ್ನು ಇದು ಒಳಗೊಂಡಿದೆ ಅಥವಾ ಯಾವ ಯಾವ ಉಪನದಿಗಳು ಈ ಮಹಾನದಿಯನ್ನು ಸೇರ್ತವೆ ಅಂತ ಗಮನಿಸಿದಾಗ ಸಿಯೋನಾಥ್, ಹ್ಯಾಸ್ಡಿಯೋ, ಮಂಡ್ ನದಿ ಮತ್ತು ಜಂಕ್ ಅನ್ನುವಂಥ ಈ ಕೆಲವು ಉಪನದಿಗಳನ್ನು ಸೇರಿಕೊಂಡು ಇದು ದೊಡ್ಡ ನದಿಯಾಗಿ ಹರಿಯುತ್ತೆ. ಕೊನೆಗೆ ಇದು ಕಟಕ್ ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಈ ಮಹಾನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ. ಇದು ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಎಂಬುದಾಗಿಯೂ ಪರಿಗಣನೆಯನ್ನು ಮಾಡಲಾಗುತ್ತೆ. ಹಿರಾಕುಡ್ ಎಂಬ ಈ ಯೋಜನೆ ಪ್ರಮುಖವಾಗಿ 2 ಅಣೆಕಟ್ಟುಗಳನ್ನು ಒಳಗೊಂಡಿದೆ. ಒಂದು ನಾರಜ್ ಅಣೆಕಟ್ಟು ಮತ್ತು
ಟಿಕಾರಾಪಾರ ಅಣೆಕಟ್ಟು ಅನ್ನುವಂಥ 2 ಅಣೆಕಟ್ಟನ್ನು ಒಳಗೊಂಡಿದ್ದು ಇದನ್ನು ಹಿರಾಕುಡ್ ಯೋಜನೆ ಎಂಬುದಾಗಿ ಪರಿಗಣನೆ ಮಾಡ್ತೇವೆ. ಈ ನಿಟ್ಟಿನಲ್ಲಿ ಈ ಒಂದು ಮಹಾನದಿ ಅನ್ನೋದು ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂದರೆ ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ಈ ಒಂದು ದಕ್ಷಿಣ ಭಾರತದ ವ್ಯಾಪ್ತಿಯಲ್ಲಿ ಈ ಹಿರಾಕುಡ್ ಅಣೆಕಟ್ಟು ಅನ್ನೋದು ನೀರಾವರಿ ಮತ್ತು ವಿವಿಧ ಉದ್ದೇಶಗಳನ್ನು ಇದು ಪೂರೈಕೆ ಮಾಡುತ್ತೆ. ಅಂದರೆ ನೀರಾವರಿಗಾಗಿ, ಜಲವಿದ್ಯುತ್ತನ್ನು ತಯಾರು ಮಾಡೋದಕ್ಕೆ, ಕುಡಿಯುವ ನೀರನ್ನು ಪೂರೈಕೆ ಮಾಡುವಂಥದ್ದು, ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವಂಥದ್ದು, ಅರಣ್ಯೀಕರಣವನ್ನು ಅಭಿವೃದ್ಧಿಪಡಿಸುವಂಥದ್ದು ಮತ್ತು ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಪೂರೈಕೆ ಮಾಡುವಂಥದ್ದು, ಮೀನುಗಾರಿಕೆಯನ್ನು ಅಭಿವೃದ್ಧಿಪಡಿಸುವುದು ಮತ್ತು ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವುದು, ಈ ರೀತಿ ಅನೇಕ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಒಂದು ಹಿರಾಕುಡ್ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಈ ಹಿರಾಕುಡ್ ಅಣೆಕಟ್ಟು ಅನ್ನೋದು ಈ ಒಂದು ಮಹಾನದಿಯ ಒಂದು ವ್ಯಾಪ್ತಿಗೆ ಬರುವಂಥ ಒಂದು ಅಣೆಕಟ್ಟಾಗಿದ್ದು ಮಹಾನದಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ನಂತರ 2ನೇ ನದಿಯಾದ ಗೋದಾವರಿ ನದಿಯ ಬಗ್ಗೆ ತಿಳ್ಕೊಳ್ಳೋಣ. ಗೋದಾವರಿ ನದಿ ಇದು ಪರ್ಯಾಯ ಪ್ರಸ್ಥಭೂಮಿಯ ಅತ್ಯಂತ ಉದ್ದವಾದ ನದಿ ಎಂಬುದಾಗಿ ಪರಿಗಣನೆಯನ್ನು ಮಾಡ್ತೇವೆ. ಗೋದಾವರಿ ನದಿ ಇದು ದಕ್ಕನ್ ಪ್ರಸ್ಥಭೂಮಿಯ ಅಥವಾ ಪರ್ಯಾಯ ಪ್ರಸ್ಥಭೂಮಿಯ ಅಥವಾ ದಕ್ಷಿಣ ಭಾರತದ ಒಂದು ಉದ್ದವಾದ ನದಿ ಎಂಬುದಾಗಿ ಇದನ್ನು ಪರಿಗಣನೆ ಮಾಡ್ತೇವೆ. ಯಾಕಂದರೆ ಇದು ಸುಮಾರು 1465 ಕಿಲೋಮೀಟರ್ಗಳಷ್ಟು ಉದ್ದವಾಗಿ ಹರಿಯುವ ನದಿಯಾಗಿದೆ. ಈ ಗೋದಾವರಿ ನದಿ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಎಂಬ ತ್ರ್ಯಂಬಕೇಶ್ವರ್ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ನಾಸಿಕ್ ಎಂಬ ಪ್ರದೇಶದ ಬಳಿ ತ್ರ್ಯಂಬಕೇಶ್ವರ್ ಎಂಬಲ್ಲಿ ಉಗಮ ಹೊಂದುವಂಥ ನದಿ ಈ ಒಂದು ಗೋದಾವರಿ ನದಿಯಾಗಿದೆ. ಇದು ಸುಮಾರು 1465 ಕಿಲೋಮೀಟರ್ ಉದ್ದವಾಗಿ ಹರಿದು ಅನೇಕ ಉಪನದಿಗಳನ್ನು ಇದು ಸೇರುತ್ತೆ. ಅಂದರೆ ವಿವಿಧ ಉಪನದಿಗಳು ಈ ಗೋದಾವರಿ ನದಿಯನ್ನು ಸೇರುತ್ತೆ. ಈ ಗೋದಾವರಿ ನದಿಯನ್ನು ಸೇರುವಂಥ ಪ್ರಮುಖ ಉಪನದಿಗಳು ಯಾವ್ಯಾವುದು ಅಂತ ಗಮನಿಸಿದಾಗ ಪೂರ್ಣಾ ನದಿ, ಸಬರಿ ನದಿ, ಪೆನ್ಗಂಗಾ ನದಿ, ಇಂದ್ರಾವತಿ, ಮಾಂಜ್ರಾ ಅನ್ನುವಂಥ ವಿವಿಧ ಉಪನದಿಗಳು ಈ ಈ ಗೋದಾವರಿ ನದಿಯನ್ನು ಸೇರಿಕೊಂಡು ಮುಂದೆ ದೊಡ್ಡ ನದಿಯಾಗಿ ಹರಿದು ಅದು ಕೊನೆಗೆ ಆಂಧ್ರ ಪ್ರದೇಶ ರಾಜ್ಯದ ಕಾಕಿನಾಡ ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ನಂತರ ಈ ಗೋದಾವರಿ ನದಿ ಒಂದು ಪ್ರಸಿದ್ಧವಾದಂಥ ಸರೋವರವನ್ನು ರೂಪಿಸಿದೆ. ಆ ಸರೋವರವನ್ನು ನಾವು ಕೊಲ್ಲೇರು ಎಂಬ ಹೆಸರಿನಿಂದ ಕರಿತೇವೆ. ಅಂದರೆ ಕೊಲ್ಲೇರು ಸರೋವರ ಅನ್ನೋದು ಒಂದು ಪ್ರಸಿದ್ಧ ಸರೋವರವಾಗಿದ್ದು ಇದು ಗೋದಾವರಿಯ ಒಂದು ವ್ಯಾಪ್ತಿಗೆ ಅಥವಾ ಗೋದಾವರಿ ಪಾತ್ರಕ್ಕೆ ಇದು ಸೇರುತ್ತೆ. ನಂತರ 3ನೇದಾಗಿ ಕೃಷ್ಣಾ ನದಿ. ಈ ಕೃಷ್ಣಾ ನದಿಯನ್ನು ದಕ್ಷಿಣ ಭಾರತದ ಅಥವಾ ಪರ್ಯಾಯ ಪ್ರಸ್ಥಭೂಮಿಯ 2ನೇ ಉದ್ದವಾದ ನದಿ ಎಂಬುದಾಗಿ ಕರೆಯಲಾಗುತ್ತೆ. ಮತ್ತು ಇದು ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಒಂದು ಪ್ರಮುಖವಾದ ನದಿ ಎಂಬುದಾಗಿ ಕೂಡ ಪರಿಗಣನೆಯನ್ನು ಮಾಡ್ತೇವೆ. ಈ ಕೃಷ್ಣಾ ನದಿ ಮಹಾರಾಷ್ಟ್ರ ರಾಜ್ಯದ ಮಹಾಬಲೇಶ್ವರ್ ಎಂಬಲ್ಲಿ ಉಗಮ ಹೊಂದುತ್ತೆ. ಮಹಾರಾಷ್ಟ್ರ ರಾಜ್ಯದ ಮಹಾಬಲೇಶ್ವರ್ ಎಂಬಲ್ಲಿ ಇದು ಉಗಮಗೊಳ್ಳುತ್ತೆ. ಇದು ಸುಮಾರು 1400 ಕಿಲೋಮೀಟರ್ ಉದ್ದವಾಗಿ ಹರಿಯುವ ಮೂಲಕ ಇದು ಪರ್ಯಾಯ ಪ್ರಸ್ಥಭೂಮಿಯ 2ನೇ ಉದ್ದವಾದ ನದಿ ಎಂಬುದಾಗಿ ಇದನ್ನು ಪರಿಗಣನೆಯನ್ನು ಮಾಡಲಾಗುತ್ತೆ. ನಂತರ ಈ ಕೃಷ್ಣಾ ನದಿಯನ್ನು ಸೇರುವಂಥ ಪ್ರಮುಖ ಉಪನದಿಗಳು ಯಾವ್ಯಾವುದು ಅಂತ ನಾವು ಗಮನಿಸಿದಾಗ ಕೊಯ್ನಾ ನದಿ, ಯರ್ಲಾ ನದಿ, ಪಂಚಗಂಗಾ, ದೂದ್ಗಂಗಾ, ಭೀಮಾ ನದಿ, ಘಟಪ್ರಭಾ, ಮಲಪ್ರಭಾ ಮತ್ತು ತುಂಗಭದ್ರಾ ನದಿಗಳು ಇವು ಕೃಷ್ಣಾ ನದಿಯನ್ನು ಸೇರುವಂಥ ಪ್ರಮುಖವಾದ ಉಪನದಿಗಳು. ನಂತರ ಈ ಒಂದು ಕೃಷ್ಣಾ ನದಿ ಕೊನೆಗೆ ಆಂಧ್ರ ಪ್ರದೇಶ ರಾಜ್ಯದ ದಿವಿಬಿಂದು ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ವಿದ್ಯಾರ್ಥಿ ಮಿತ್ರರೇ, ಇನ್ನೊಂದು ಸಲ ಈ ವಿಚಾರವಾಗಿ ಹೇಳ್ತೇನೆ. ಕೃಷ್ಣಾ ನದಿ ಪರ್ಯಾಯ ಪ್ರಸ್ಥಭೂಮಿಯ 2ನೇ ಉದ್ದವಾದ ನದಿ. ಇದು ಮಹಾರಾಷ್ಟ್ರ ರಾಜ್ಯದ ಮಹಾಬಲೇಶ್ವರ ಎಂಬಲ್ಲಿ ಉಗಮಗೊಳ್ಳುತ್ತೆ. ಇದು ಸುಮಾರು 1400 ಕಿಲೋಮೀಟರ್ ಉದ್ದವಾಗಿ ಹರಿಯೋದರ ಮುಖಾಂತರ ದಕ್ಷಿಣ ಭಾರತದಲ್ಲಿ ಅಥವಾ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ 2ನೇ ಉದ್ದವಾದ ನದಿ ಎಂಬುದಾಗಿ ನಾವು ಇನ್ನು ಪರಿಗಣನೆ ಮಾಡ್ತೀವಿ. ನಂತರ ಕೃಷ್ಣಾ ನದಿಗೆ ಕೆಲವು ಉಪನದಿಗಳು ಸೇರಿಕೊಳ್ತವೆ. ಆ ಉಪನದಿಗಳು ಯಾವುದಂದರೆ ಕೊಯ್ನಾ ನದಿ, ಯರ್ಲಾ ನದಿ, ಪಂಚಗಂಗಾ ನದಿ, ಭೀಮಾ ನದಿ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ ಮತ್ತು ತುಂಗಭದ್ರಾ ನದಿ. ಕೊನೆಗೆ ಈ ಒಂದು ಕೃಷ್ಣಾ ನದಿ ಆಂಧ್ರ ಪ್ರದೇಶ ರಾಜ್ಯದ ದಿವಿಬಿಂದು ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ.
ನಂತರ ನಾವು ಅತ್ಯಂತ ಪ್ರಮುಖವಾಗಿ ಕರ್ನಾಟಕದ ನದಿಯ ವ್ಯಾಪ್ತಿಯಲ್ಲಿ ಕಾವೇರಿ ನದಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಪರ್ಯಾಯ ಪ್ರಸ್ಥಭೂಮಿಯ 4ನೇ ಪ್ರಮುಖ ನದಿ ಕಾವೇರಿ ನದಿ. ಈ ಕಾವೇರಿ ನದಿಯನ್ನು ಕರ್ನಾಟಕ ರಾಜ್ಯದ ಗಂಗೆ ಅಥವಾ ದಕ್ಷಿಣ ಭಾರತದ ಗಂಗೆ ಎಂಬುದಾಗಿ ಕರೆಯಲಾಗುತ್ತೆ. ಇದಕ್ಕೆ ಕಾರಣ ಏನಂದರೆ, ಉತ್ತರ ಭಾರತದಲ್ಲಿ ಗಂಗಾ ನದಿ ಯಾವ ರೀತಿ ಒಂದು ಪವಿತ್ರ ನದಿಯಾಗಿದೆ, ಅದೇ ರೀತಿಯಲ್ಲಿ ದಕ್ಷಿಣ ಭಾರತದಲ್ಲಿ ಕಾವೇರಿ ನದಿ ಒಂದು ಪವಿತ್ರವಾದ ನದಿ. ಆದ್ದರಿಂದ ಇದನ್ನು ದಕ್ಷಿಣದ ಗಂಗೆ ಎಂಬುದಾಗಿ ಕರೀತೇವೆ. ಇದರ ಜೊತೆಗೆ ಈ ಒಂದು ಕಾವೇರಿ ನದಿ ಕರ್ನಾಟಕ ರಾಜ್ಯ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ ಈ 4 ಭಾಗಗಳಿಗೆ ಇದು ಅತ್ಯಂತ ಪ್ರಮುಖ ನದಿಯಾಗಿದ್ದು, ನೀರನ್ನು ಪೂರೈಕೆ ಮಾಡುವಂಥದ್ದು, ನೀರಾವರಿಯನ್ನು ಪೂರೈಕೆ ಮಾಡುವಂಥದ್ದು ಮತ್ತು ವಿದ್ಯುತ್ ಶಕ್ತಿ ಅಥವಾ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ನಂತರ ಈ ಕಾವೇರಿ ನದಿ ಎಲ್ಲಿ ಉಗಮಗೊಳ್ಳುತ್ತೆ ಅಂತ ನಾವು ಗಮನಿಸಿದಾಗ, ಇದು ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಇದು ಉಗಮಗೊಳ್ಳುತ್ತೆ. ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬಲ್ಲಿ ಇದು ಉಗಮಗೊಳ್ಳುವಂಥ ಒಂದು ಪ್ರಮುಖವಾದ ನದಿ. ನಂತರ ಇದು ಸುಮಾರು 805 ಕಿಲೋಮೀಟರ್ ದೂರ ಹರಿದು ಕೊನೆಗೆ ತಮಿಳುನಾಡು ರಾಜ್ಯದ ಕಾವೇರಿ ಪಟ್ಟಣಂ ಎಂಬಲ್ಲಿ ಇದು ಬಂಗಾಳಕೊಲ್ಲಿಯಲ್ಲಿ ಕೊನೆಗೊಳ್ಳುತ್ತೆ. ಈ ಕಾವೇರಿ ನದಿ ವಿವಿಧ ಉಪನದಿಗಳನ್ನು ಒಳಗೊಂಡಿದೆ. ಅಂದರೆ ಈ ಕಾವೇರಿ ನದಿಯನ್ನು ಅನೇಕ ಉಪನದಿಗಳು ಬಂದು ಸೇರ್ತವೆ. ಈ ನದಿಗಳಲ್ಲಿ ಪ್ರಮುಖವಾಗಿ ಅರ್ಕಾವತಿ ನದಿ, ಹೇಮಾವತಿ ನದಿ, ಶಿಂಷಾ, ಲೋಕಪಾವನಿ, ಲಕ್ಷ್ಮಣತೀರ್ಥ, ಕಬಿನಿ, ಸುವರ್ಣಾವತಿ, ಭವಾನಿ ಮತ್ತು ಅಮರಾವತಿ ಎಂಬ ಈ ವಿವಿಧ ನದಿಗಳನ್ನು ನಾವು ಕಾಣ್ತೇವೆ. ಇದರ ಜೊತೆಗೆ ಈ ಕಾವೇರಿ ನದಿ ಅನೇಕ ಜಲಪಾತಗಳನ್ನು ಸಹ ಒಳಗೊಂಡಿದೆ. ಯಾವ್ಯಾವ ಜಲಪಾತಗಳನ್ನು ಒಳಗೊಂಡಿದೆ ಅಂತ ನಾವು ಗಮನಿಸಿದಾಗ, ಗಗನಚುಕ್ಕಿ, ಭರಚುಕ್ಕಿ, ಮೇಕೆದಾಟು ಮತ್ತು ಹೊಗೇನಕಲ್ ಫಾಲ್ಸ್ ಅಥವಾ ಹೊಗೇನಕಲ್ ಜಲಪಾತ ಎಂಬ ಈ 4 ಭಾಗಗಳಲ್ಲಿ ಇದು ಜಗತ್ಪ್ರಸಿದ್ಧವಾದಂಥ ಜಲಪಾತಗಳನ್ನು ನಿರ್ಮಾಣ ಮಾಡಿದೆ. ಅದೇ ರೀತಿ ಈ ಒಂದು ಕಾವೇರಿ ನದಿ ಪ್ರಮುಖವಾಗಿ 3 ಭಾಗಗಳಲ್ಲಿ ಅಂತರ್ನದಿ ದ್ವೀಪಗಳನ್ನು ಸೃಷ್ಟಿ ಮಾಡಿದೆ. ಇದು ಕರ್ನಾಟಕ ರಾಜ್ಯದ ಶ್ರೀರಂಗಪಟ್ಟಣಂ ಎಂಬಲ್ಲಿ ಒಂದು ಅಂತರ್ನದಿ ದ್ವೀಪವನ್ನು ಸೃಷ್ಟಿ ಮಾಡಿದೆ. ಎರಡನೇದಾಗಿ ಶಿವನ ಸಮುದ್ರ ಅಥವಾ ಶಿಂಷಾ ಬಳಿ ಒಂದು ಅಂತರ್ನದಿ ದ್ವೀಪವನ್ನು ಸೃಷ್ಟಿ ಮಾಡಿದೆ. ಮೂರನೇದಾಗಿ ತಮಿಳುನಾಡಿನ ಶ್ರೀರಂಗಂ ಎಂಬಲ್ಲಿ ಮತ್ತೊಂದು ಅಂತರ್ನದಿ ದ್ವೀಪವನ್ನು ಇದು ಸೃಷ್ಟಿ ಮಾಡಿದೆ. ಸೊ ಇದರ ಜೊತೆಗೆ ಈ ಒಂದು ಕಾವೇರಿ ನದಿ ಕೊನೆಯ ಭಾಗದಲ್ಲಿ 2 ವಿಭಾಗಗಳಾಗಿ ಅಥವಾ 2 ಶಾಖೆಗಳಾಗಿ ವಿಭಾಗ ಹೊಂದಿ ಹರಿತವೆ. ಅವು ಉತ್ತರದ ಶಾಖೆ ಮತ್ತು ದಕ್ಷಿಣದ ಶಾಖೆ ಎಂಬುದಾಗಿ ಅದನ್ನು ಪರಿಗಣನೆ ಮಾಡ್ತೇವೆ. ಉತ್ತರದ ಶಾಖೆಯನ್ನು ಕೊಲೆರೂನ್ ಎಂಬುದಾಗಿ ಕರೆಯಲಾಗುತ್ತೆ ಮತ್ತು ದಕ್ಷಿಣದ ಶಾಖೆಯನ್ನು ಕಾವೇರಿ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಈ ರೀತಿ ಈ ಒಂದು ದಕ್ಷಿಣ ಭಾರತದ ಗಂಗೆ ಎಂಬ ಹೆಸರಿನಿಂದ ಕರೆಸಿಕೊಳ್ಳುವ ಕಾವೇರಿ ನದಿ ವಿವಿಧ ಉಪಯೋಗಗಳಿಗೆ ಉಪಯೋಗಿಸಲ್ಪಟ್ಟು ಇದು ಕರ್ನಾಟಕ ರಾಜ್ಯ, ತಮಿಳುನಾಡು ಮತ್ತು ಕೇರಳ, ಪಾಂಡಿಚೇರಿಗಳಿಗೆ ಅತ್ಯಂತ ಪ್ರಮುಖವಾದ ನದಿಯಾಗಿ ಇದು ಕೊನೆಗೊಂಡಿದೆ. ನಂತರ ಈ ಕಾವೇರಿ ನದಿಗೆ ವಿವಿಧ ಭಾಗಗಳಲ್ಲಿ ಕೆಲವು ಯೋಜನೆಗಳನ್ನು ಅಥವಾ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ್ದಾರೆ. ಯಾವ್ಯಾವ ಅಣೆಕಟ್ಟುಗಳನ್ನು ಒಳಗೊಂಡಿದೆ ಅಂದರೆ, ಇದು ಪ್ರಾರಂಭದ ಹಂತದಲ್ಲಿ ಗೋರೂರು ಎಂಬಲ್ಲಿ ಗೋರೂರು ಅಣೆಕಟ್ಟನ್ನು ಒಳಗೊಂಡಿದೆ. ಎರಡನೇದಾಗಿ ಹಾರಂಗಿ ಅಣೆಕಟ್ಟನ್ನು ಒಳಗೊಂಡಿದೆ. ಮೂರನೇದಾಗಿ ಹೆಚ್ಚು ಉಪಯೋಗದಲ್ಲಿರುವಂಥ KRS ಅಥವಾ ಕೃಷ್ಣರಾಜ ಸಾಗರವನ್ನು ಒಳಗೊಂಡಿದೆ. ನಾಲ್ಕನೇದಾಗಿ ಮೇಟೂರ್ ಅಣೆಕಟ್ಟನ್ನು ಒಳಗೊಂಡಿದೆ. ಇದು ತಮಿಳುನಾಡು ವ್ಯಾಪ್ತಿಗೆ ಕಂಡುಬರುತ್ತೆ. ಅದೇ ರೀತಿ ಮತ್ತೊಂದು ಅಣೆಕಟ್ಟು ಭವಾನಿ ಅಣೆಕಟ್ಟು. ಈ 5 ಅಣೆಕಟ್ಟುಗಳನ್ನು ಒಳಗೊಂಡಿದ್ದು ಈ 4 ರಾಜ್ಯಗಳಲ್ಲಿ ನೀರಾವರಿ ಮತ್ತು ಜಲವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಉಪಯುಕ್ತತೆಯಿಂದ ಕೂಡಿದೆ. ನಂತರ ಕೊನೆಯದಾಗಿ ನಾವು ಇತರೆ ಕೆಲವು ನದಿಗಳನ್ನು ತಿಳಿದುಕೊಳ್ಳೋಣ. ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿ ತಮಿಳುನಾಡು, ಕೇರಳ ಈ ಕೆಲವು ರಾಜ್ಯಗಳಲ್ಲಿ, ಅಂದರೆ ದಕ್ಷಿಣ ಭಾರತದ ವ್ಯಾಪ್ತಿಯಲ್ಲಿ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹರಿಯುವಂಥ ಇತರೆ ಕೆಲವು ನದಿಗಳನ್ನು ನಾವು ಗಮನಿಸಿದಾಗ, ಈ ಸುವರ್ಣರೇಖಾ ನದಿ, ಪಾಲಾರ್ ನದಿ, ಪೆನ್ನಾರ್ ನದಿ, ವೈಗೈ ನದಿ ಮತ್ತು ತಾಮ್ರಪರ್ಣಿ ನದಿ ಅನ್ನುವಂಥ ಈ ಒಂದು ನದಿಗಳು ಈ ಸ್ಥಳೀಯವಾಗಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳಕೊಲ್ಲಿಯನ್ನು ಸೇರುವಂಥ ನದಿ ಎಂಬುದಾಗಿ ಇವುಗಳನ್ನು ನಾವು ಪರಿಗಣನೆ ಮಾಡ್ತೇವೆ. ನಂತರ ಎರಡನೇದಾಗಿ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳಲ್ಲಿ
ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಪರ್ಯಾಯ ಪ್ರಸ್ಥಭೂಮಿಯ ಉನ್ನತ ಪ್ರದೇಶಗಳು ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂಥ ಈ ವಿವಿಧ ನದಿಗಳ ಬಗ್ಗೆ ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಪ್ರಮುಖ ನದಿಗಳಲ್ಲಿ ಲೂಣಿ ನದಿ, ನರ್ಮದಾ ನದಿ, ತಾಪಿ ನದಿ, ಕಾಳಿ ನದಿ, ಶರಾವತಿ ನದಿ, ನೇತ್ರಾವತಿ ನದಿ ಮತ್ತು ಪೆರಿಯಾರ್ ನದಿ. ಈ ನದಿಗಳು ಅತ್ಯಂತ ಪ್ರಮುಖವಾದ ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂಥ ನದಿಗಳು. ಇವುಗಳಲ್ಲಿ ಮೊದಲನೇ ನದಿ ಲೂಣಿ ನದಿ ಬಗ್ಗೆ ಈಗ ತಿಳ್ಕೊಳ್ಳೋಣ. ಲೂಣಿ ನದಿ ಇದು ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಈ ಎರಡೂ ರಾಜ್ಯಗಳಲ್ಲಿ ಹರಿಯುವಂಥ ನದಿಯಾಗಿದ್ದು, ಇದು ರಾಜಸ್ಥಾನದ ಅಜ್ಮೀರ್ನ ಬಳಿ ಅರಾವಳಿ ಬೆಟ್ಟಗಳಲ್ಲಿ ಉಗಮ ಹೊಂದುತ್ತೆ. ನಂತರ ಕೊನೆಯದಾಗಿ ಗುಜರಾತ್ನ ರನ್ ಆಫ್ ಕಚ್ ಎಂಬಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುವಂಥ ಒಂದು ನದಿ. ವಿದ್ಯಾರ್ಥಿಗಳೇ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಲೂಣಿ ನದಿ ಅನ್ನೋದು ಇದು ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಎರಡೂ ರಾಜ್ಯಗಳಲ್ಲಿ ಹುಟ್ಟಿ ಹರಿಯುವಂಥ ನದಿಗಳಾಗಿದ್ದು, ರಾಜಸ್ಥಾನದ ಅಜ್ಮೀರ್ನ ಅರಾವಳಿ ಬೆಟ್ಟಗಳಲ್ಲಿ ಇದು ಉಗಮಗೊಳ್ಳುತ್ತೆ. ನಂತರ ಅದು ರಾಜಸ್ಥಾನ, ಮಧ್ಯಪ್ರದೇಶ್ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಹರಿದು ಕೊನೆಗೆ ಗುಜರಾತ್ನ ರನ್ ಆಫ್ ಕಚ್ ಎಂಬಲ್ಲಿ ಅರಬ್ಬಿ ಸಮುದ್ರವನ್ನು ಇದು ಸೇರುತ್ತೆ. ನಂತರ ಎರಡನೇದಾಗಿ ನರ್ಮದಾ ನದಿ. ಈ ನರ್ಮದಾ ನದಿ ಇದು ಸಹ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಯಾಗಿದ್ದು, ಇವುಗಳು ಭಾರತದ ಉನ್ನತ ಪ್ರದೇಶ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ನಂತರ ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಇದು ಮೊದಲನೇದಾಗಿ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ನದಿಯಾಗಿದ್ದು, ಛತ್ತೀಸ್ಗಢ ರಾಜ್ಯದ ಅಮರಕಂಟಕ ಬೆಟ್ಟಗಳಲ್ಲಿ ಇದು ಉಗಮಗೊಳ್ಳುತ್ತೆ. ನಂತರ ಗುಜರಾತ್ ರಾಜ್ಯದ ಭರೂಚ್ ಎಂಬಲ್ಲಿ ಅಳಿವಿಯನ್ನು ನಿರ್ಮಿಸಿ ನಂತರ ಅರಬ್ಬಿ ಸಮುದ್ರವನ್ನು ಇದು ಸೇರುವಂಥ ಒಂದು ನದಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನರ್ಮದಾ ನದಿ ಇದು ಛತ್ತೀಸ್ಗಢ ರಾಜ್ಯದ ಒಂದು ಪ್ರಮುಖ ನದಿಯಾಗಿದ್ದು, ಛತ್ತೀಸ್ಗಢ ರಾಜ್ಯದ ಅಮರಕಂಟಕ ಬೆಟ್ಟಗಳಲ್ಲಿ ಇದು ಉಗಮಗೊಳ್ಳುತ್ತೆ. ನಂತರ ಗುಜರಾತ್ ರಾಜ್ಯದ ಭರೂಚ್ ಎಂಬಲ್ಲಿ ಅಳಿವಿಯನ್ನು ನಿರ್ಮಿಸಿ ನಂತರ ಅದು ಅರಬ್ಬಿ ಸಮುದ್ರವನ್ನು ಸೇರುವಂಥ ಒಂದು ನದಿ. ನಂತರ ಈ ನರ್ಮದಾ ನದಿ ಕೆಲವೊಂದು ಈ ಧಾರೆಗಳನ್ನು ಕೂಡ ಅಥವಾ ಜಲಪಾತಗಳನ್ನು ಕೂಡ ನಿರ್ಮಾಣ ಮಾಡಿದೆ. ಅದನ್ನು ಧನ್ವದಾರ್ ಎಂಬುದಾಗಿ ಕರಿತೇವೆ, ಮತ್ತೊಂದು ಕಪಿಲಧಾರ ಎಂಬುದಾಗಿ ಕರಿತೇವೆ. ಈ ನರ್ಮದಾ ನದಿಗೆ ಒಂದು ಪ್ರಮುಖವಾದಂಥ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ ಅಥವಾ ಜಲಾಶಯವನ್ನು ನಿರ್ಮಾಣ ಮಾಡಿದ್ದಾರೆ. ಅದನ್ನು ಸರ್ದಾರ್ ಸರೋವರ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ನಂತರ ಮೂರನೇದಾಗಿ ತಾಪಿ ನದಿ. ಈ ತಾಪಿ ನದಿಯನ್ನು ನಾವು ತಪತಿ ನದಿ ಎಂಬುದಾಗಿ ಕೂಡ ಕರಿತೇವೆ. ಈ ನದಿ ಮಧ್ಯಪ್ರದೇಶದ ಮುಲ್ತಾಯ್ ಬೆಟ್ಟಗಳಲ್ಲಿ ಇದು ಉಗಮಗೊಳ್ಳುತ್ತೆ. ಅಂದರೆ ಮಧ್ಯಪ್ರದೇಶದ ಸಾತ್ಪುರ ಮತ್ತು ಅಜಂತಾ ಸರಣಿಗಳ ಮುಖಾಂತರ ಹರಿದು ನಂತರ ಕೊನೆಗೆ ಗುಜರಾತ್ ರಾಜ್ಯದ ಸೂರತ್ ಎಂಬಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ತಾಪಿ ನದಿಯನ್ನು ತಪತಿ ನದಿ ಎಂಬುದಾಗಿ ಕೂಡ ಕರೆಯುತ್ತೇವೆ. ಈ ನದಿ ಮಧ್ಯಪ್ರದೇಶದ ಮುಲ್ತಾಯ್ ಬೆಟ್ಟಗಳಲ್ಲಿ ಉಗಮಗೊಳ್ಳುತ್ತೆ. ನಂತರ ಮಧ್ಯಪ್ರದೇಶ ರಾಜ್ಯದ ಮುಖಾಂತರ ಸಾತ್ಪುರ ಮತ್ತು ಅಜಂತಾ ಸರಣಿಗಳ ಮುಖಾಂತರ ಇದು ಮುಂದೆ ಹರಿತಾ ಹೋಗುತ್ತೆ. ಕೊನೆಗೆ ಇದು ಗುಜರಾತ್ ರಾಜ್ಯದ ಸೂರತ್ ಎಂಬಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುವಂಥ ಒಂದು ಪಶ್ಚಿಮ ಅಭಿಮುಖವಾಗಿ ಹರಿಯುವ ಒಂದು ಪ್ರಮುಖವಾದ ನದಿ. ಪಶ್ಚಿಮ ಅಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂಥ ಮತ್ತೊಂದು ನದಿ ಕಾಳಿ ನದಿ. ಇದು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಸೂಪ ಎಂಬಲ್ಲಿ ಇದು ಉಗಮಗೊಳ್ಳುತ್ತೆ. ನಂತರ ಅದು ಮುಂದುವರಿದು ಲಾಲಗುಳಿ ಜಲಪಾತವನ್ನು ನಿರ್ಮಾಣ ಮಾಡಿದೆ. ನಂತರ ಕೊನೆಯದಾಗಿ ಕಾರವಾರ ಬಳಿ ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಕಾಳಿ ನದಿ ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ನದಿಯಾಗಿದ್ದು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ನಂತರ ಅರಬ್ಬಿ ಸಮುದ್ರವನ್ನು ಸೇರುವಂಥ ಒಂದು ಪ್ರಮುಖ ನದಿ. ಈ ಕಾಳಿ ನದಿ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಸೂಪ ಎಂಬಲ್ಲಿ ಇದು ಉಗಮಗೊಳ್ಳುತ್ತೆ. ನಂತರ ಲಾಲಗುಳಿ ಜಲಪಾತವನ್ನು ನಿರ್ಮಾಣ ಮಾಡಿ ಕೊನೆಯದಾಗಿದು ಕಾರವಾರ ಎಂಬಲ್ಲಿ ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ನಂತರ ಶರಾವತಿ ನದಿ. ಈ ಶರಾವತಿ ನದಿಯು ಸಹ ಕರ್ನಾಟಕದ ಒಂದು ಪ್ರಮುಖವಾದ ನದಿಯಾಗಿದ್ದು ಪಶ್ಚಿಮಾಭಿಮುಖವಾಗಿ ಹರಿದ ಅರಬ್ಬಿ ಸಮುದ್ರವನ್ನು ಸೇರುವಂಥ ನದಿಯಾಗಿದೆ. ಈ ಶರಾವತಿ ನದಿ
ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥ ಎಂಬಲ್ಲಿ ಉಗಮಗೊಳ್ಳುತ್ತೆ. ನಂತರ ಇದು ಜಗತ್ ಪ್ರಸಿದ್ಧವಾದಂಥ ಜೋಗ್ ಫಾಲ್ಸ್ ಅಥವಾ ಜೋಗ್ ಜಲಪಾತವನ್ನು ಇದು ನಿರ್ಮಾಣ ಮಾಡಿದೆ. ಇದು ಸುಮಾರು 275 ಮೀಟರ್ ಎತ್ತರವಾಗಿದ್ದು ಪ್ರಪಂಚದಲ್ಲಿ ಪ್ರಸಿದ್ಧ ಜಲಪಾತಗಳಲ್ಲಿ ಇದು ಸಹ ಒಂದು. ನಂತರ ಈ ಒಂದು ಶರಾವತಿ ನದಿ ಕೊನೆಯದಾಗಿ ಹೊನ್ನಾವರ ಎಂಬಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಶರಾವತಿ ನದಿ ಇದು ಸಹ ಕರ್ನಾಟಕದ ಒಂದು ಪ್ರಮುಖವಾದ ನದಿಯಾಗಿದ್ದು ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥ ಎಂಬಲ್ಲಿ ಇದು ಉಗಮಗೊಳ್ಳುತ್ತೆ. ಇದು ಜಗತ್ ಪ್ರಸಿದ್ಧವಾದಂಥ ಜೋಗ್ ಫಾಲ್ಸ್ 275 ಮೀಟರ್ ಎತ್ತರದ ಒಂದು ಜಲಪಾತವನ್ನು ನಿರ್ಮಾಣ ಮಾಡಿದೆ. ನಂತರ ಅದು ಕೊನೆಯದಾಗಿ ಹೊನ್ನಾವರ ಎಂಬಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಈ ಶರಾವತಿ ನದಿಗೆ ಕೆಲವೊಂದು ವಿದ್ಯುತ್ ಶಕ್ತಿ ಕೇಂದ್ರಗಳನ್ನು ಸಹ ನಿರ್ಮಾಣ ಮಾಡಲಾಗಿದೆ. ಅದು ಮಹಾತ್ಮ ಗಾಂಧಿ ವಿದ್ಯುತ್ ಕೇಂದ್ರ ಅಥವಾ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಮತ್ತು ಲಿಂಗನಮಕ್ಕಿ ಜಲವಿದ್ಯುತ್ ಕೇಂದ್ರ ಎಂಬುದಾಗಿ 2 ಪ್ರಮುಖ ಜಲವಿದ್ಯುತ್ ಕೇಂದ್ರಗಳನ್ನು ನಾವು ಇಲ್ಲಿ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಸೊ ಈ ಕಾರಣಕ್ಕಾಗಿ ಈ ಒಂದು ಶರಾವತಿ ನದಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿರೋದನ್ನು ನಾವು ಇಲ್ಲಿ ಕಾಣಬಹುದು. ನಂತರ ನೇತ್ರಾವತಿ ನದಿ. ಈ ನೇತ್ರಾವತಿ ನದಿಯು ಸಹ ಕರ್ನಾಟಕ ರಾಜ್ಯದ ಮತ್ತೊಂದು ಪಶ್ಚಿಮಾಭಿಮುಖವಾಗಿ ಹರಿಯುವ ಒಂದು ಪ್ರಮುಖ ನದಿಯಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಉಗಮಗೊಳ್ಳುತ್ತೆ. ಅಂದರೆ ಕುದುರೆಮುಖ ಸರಣಿಗಳಲ್ಲಿ ಇದು ಉಗಮ ಹೊಂದಿ ನಂತರ ಮಂಗಳೂರು ಮುಖಾಂತರ ಇದು ಹರಿಯುತ್ತೆ. ಮಂಗಳೂರಿನ ಕೊನೆಯ ಭಾಗದಲ್ಲಿ ಇದು ಅರಬ್ಬಿ ಸಮುದ್ರವನ್ನು ಸೇರುವಂಥ ಮತ್ತೊಂದು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ. ನಂತರ ಪೆರಿಯಾರ್ ನದಿ. ಈ ಪೆರಿಯಾರ್ ನದಿ ಇದು ಕೇರಳ ರಾಜ್ಯದ ಒಂದು ಪ್ರಮುಖವಾದ ನದಿಯಾಗಿದ್ದು ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವ ಒಂದು ನದಿ. ಇದು ಕೇರಳ ರಾಜ್ಯದ ಶಿವಗಿರಿ ಅರಣ್ಯಗಳಲ್ಲಿ ಇದು ಉಗಮಗೊಳ್ಳುತ್ತೆ. ನಂತರ ಈ ಅಣೆಕಟ್ಟಿಗೆ ಅಂದರೆ ಪೆರಿಯಾರ್ ನದಿಗೆ ಒಂದು ಪೆರಿಯಾರ್ ಅಣೆಕಟ್ಟು ಎಂಬ ಅಣೆಕಟ್ಟನ್ನು ಕೂಡ ಈ ನಿರ್ಮಾಣ ಮಾಡಿದೆ. ನಂತರ ಅಲ್ಲಿಂದ ಮುಂದಕ್ಕೆ ಹರಿದು ಕೊನೆಗೆ ಅದು ಪಳ್ಳಿಪುರಂ ಎಂಬಲ್ಲಿ ಕೇರಳ ರಾಜ್ಯದ ಒಂದು ಅರಬ್ಬಿ ಸಮುದ್ರವನ್ನು ಇದು ಸೇರುತ್ತೆ. ಪೆರಿಯಾರ್ ನದಿ ಎಂಬುದು ಕೇರಳ ರಾಜ್ಯದ ಒಂದು ಪ್ರಮುಖ ನದಿಯಾಗಿದ್ದು ಕೇರಳ ರಾಜ್ಯದ ಶಿವಗಿರಿ ಅರಣ್ಯಗಳಲ್ಲಿ ಇದು ಉಗಮಗೊಳ್ಳುತ್ತೆ. ನಂತರ ಈ ಒಂದು ನದಿಗೆ ಪೆರಿಯಾರ್ ಎಂಬಲ್ಲಿ ಪೆರಿಯಾರ್ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಈ ಪೆರಿಯಾರ್ ಅಣೆಕಟ್ಟೆ ನಂತರ ಆ ನದಿ ಮುಂದುವರಿದು ಕೊನೆಗೆ ಪಳ್ಳಿಪುರಂ ಎಂಬಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಸೊ ಇಷ್ಟು ನದಿಗಳು ದಕ್ಷಿಣ ಭಾರತದಲ್ಲಿ ಅಥವಾ ಪರ್ಯಾಯ ಪ್ರಸ್ಥಭೂಮಿಯ ಭಾಗಗಳಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಮತ್ತು ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂಥ ನದಿಗಳು. ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳೆಲ್ಲವೂ ಕೂಡ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳೆಲ್ಲವೂ ಕೂಡ ಅರಬ್ಬಿ ಸಮುದ್ರವನ್ನು ಕೊನೆಗೊಳ್ಳುತ್ತವೆ ಅಥವಾ ಅರಬ್ಬಿ ಸಮುದ್ರವನ್ನು ಇವುಗಳು ಸೇರ್ತವೆ. ಪ್ರೀತಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ನದಿ ವ್ಯವಸ್ಥೆಯಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಅಂದರೆ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು, ಈ 2 ರೀತಿಯ ನದಿಗಳ ಬಗ್ಗೆ ವಿವರವಾಗಿ ನಾವು ತಿಳಿದುಕೊಂಡಿದ್ದೇವೆ. ಈ ವಿಷಯವಾಗಿ ಅಥವಾ ಈ ವಿಚಾರವಾಗಿ ಯಾವುದಾದರೂ ಅನುಮಾನಗಳಿದ್ದಲ್ಲಿ ನೀವು ಈ ವಿಡಿಯೋವನ್ನು ಮತ್ತೆ ವೀಕ್ಷಿಸಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಕಾಲೇಜಿನ ಉಪನ್ಯಾಸಕರನ್ನು ಅಥವಾ ಭೂಗೋಳಶಾಸ್ತ್ರ ಉಪನ್ಯಾಸಕರನ್ನು ನೀವು ಸಂಪರ್ಕಿಸಿ ಹೆಚ್ಚು ವಿಷಯಗಳನ್ನು ಅಥವಾ ವಿಚಾರಗಳನ್ನು ನೀವು ತಿಳಿದುಕೊಳ್ಳಿ. ಈ ಟಾಪಿಕ್ ಅಥವಾ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳಿಗೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಈ ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಉತ್ತರಿಸಿ ನಿಮ್ಮ ಕಾಲೇಜಿನ ಭೂಗೋಳಶಾಸ್ತ್ರ ಉಪನ್ಯಾಸಕರಿಗೆ ಇದನ್ನು ತಲುಪಿಸಬೇಕು. ಯಾವ್ಯಾವ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಅಂತ ನೋಡೋಣ. ಮೊದಲನೇದು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ದಕ್ಷಿಣ ಭಾರತದ ಅತಿ ಉದ್ದವಾದ ಮತ್ತು ದೊಡ್ಡ ನದಿಯನ್ನು ಹೆಸರಿಸಿ. ದಕ್ಷಿಣ ಭಾರತದ ಅತಿ ಉದ್ದವಾದ ಮತ್ತು ದೊಡ್ಡ ನದಿಯನ್ನು ಹೆಸರಿಸಿ. ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಪಶ್ಚಿಮಕ್ಕೆ ಹರಿಯುವ ಯಾವುದಾದರೂ 4 ನದಿಗಳನ್ನು ತಿಳಿಸಿ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಪಶ್ಚಿಮಕ್ಕೆ ಹರಿಯುವ ಯಾವುದಾದರೂ 4 ನದಿಗಳನ್ನು ತಿಳಿಸಿ. ಇದಕ್ಕೆ 4 ನದಿಗಳ ಹೆಸರನ್ನು ನೀವು ಬರೀಬೇಕು. ನಂತರ ಮೂರನೇ ಪ್ರಶ್ನೆ,
ದಕ್ಷಿಣದ ಗಂಗೆ ಅಥವಾ ದಕ್ಷಿಣ ಭಾರತದ ಗಂಗೆ ಎಂದು ಯಾವ ನದಿಯನ್ನು ಕರೆಯಲಾಗಿದೆ? ದಕ್ಷಿಣದ ಗಂಗೆ ಅಥವಾ ದಕ್ಷಿಣ ಭಾರತದ ಗಂಗೆ ಎಂದು ಯಾವ ನದಿಯನ್ನು ಕರೆಯಲಾಗಿದೆ? ಆ ನದಿಯ ಹೆಸರನ್ನು ನೀವು ಉತ್ತರಿಸಬೇಕು. ನಂತರ 4ನೇ ಪ್ರಶ್ನೆ, ಪರ್ಯಾಯ ಪ್ರಸ್ಥಭೂಮಿಯ ನದಿ ವ್ಯವಸ್ಥೆಯನ್ನು ನಕ್ಷೆಯೊಂದಿಗೆ ವಿವರಿಸಿ. ಪರ್ಯಾಯ ಪ್ರಸ್ಥಭೂಮಿಯ ಅಥವಾ ದಕ್ಷಿಣ ಭಾರತದ ನದಿ ವ್ಯವಸ್ಥೆಯನ್ನು ನೀವು ನಕ್ಷೆಯೊಂದಿಗೆ ವಿವರಿಸಬೇಕಾಗುತ್ತೆ. ಇಷ್ಟು ವಿಷಯಗಳನ್ನು ನೀವು ಬರೆದು ಅಥವಾ ಈ ಪ್ರಶ್ನೆಗಳಿಗೆ ಉತ್ತರಿಸಿ ನಿಮ್ಮ ಭೂಗೋಳಶಾಸ್ತ್ರ ಉಪನ್ಯಾಸಕರಿಗೆ ಇದನ್ನು ತಲುಪಿಸಬೇಕು. ಎಲ್ರಿಗೂ ನಮಸ್ಕಾರ.